ಬೇಡ್ತಿ ವರದಾ ನದಿ ತಿರುವು ಯೋಜನೆಯನ್ನು ಹಾವೇರಿ ಭಾಗದ ಜನರ ಕುಡಿಯುವ ನೀರಿಗಾಗಿ ಎಂದು ಸುಳ್ಳು ಹೇಳಿ ಜನರ ದಿಕ್ಕನ್ನು ತಪ್ಪಿಸುವ ಕೆಲಸ ಮಾಡಲಾಗುತ್ತಿದೆ. ಅಸಲಿಯಾಗಿ ಇದು ಕುಡಿಯುವ ನೀರಿನ ಯೋಜನೆಯಲ್ಲ. ಜೊತೆಗೆ ಸರ್ಕಾರದ ವೆಬ್ಸೈಟ್ನಲ್ಲಿ ದೊರೆತ ದಾಖಲೆಗಳ ಪ್ರಕಾರ ರಾಯಚೂರು ಜಿಲ್ಲೆಗೆ ನೀರಾವರಿ ಎಂದು ಈ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ. ರಾಯಚೂರಿಗೆ ನೀರು ಬೇಕಿದ್ದಲ್ಲಿ ಹಾವೇರಿಯವರು ಹೋರಾಟ ಮಾಡುವುದು ನೋಡಿದರೆ ಇದರ ಲಾಭ ಬೇರೆ ಏನೋ ಇದ್ದಂತೆ ಕಾಣುತ್ತದೆ ಎಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ. ಅವರು ಶಿರ್ಸಿ ನಗರದ ಮಧುವನ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಪ್ರಸ್ತುತ ಬೇಡ್ತಿ ವರದಾ ನದಿ ಯೋಜನೆ ಇಂದು ಬಹಳ ಚರ್ಚೆ ಆಗುತ್ತಿರುವ ವಿಷಯ. ಕುಡಿಯುವ ನೀರಿನ ಹೆಸರಿನಲ್ಲಿ ನೀರಾವರಿ ಉದ್ದೇಶಕ್ಕಾಗಿಯೇ ಅನುಷ್ಠಾನ ಮಾಡುವ ಯೋಜನೆಯಾದರೆ ಅದು ಖಂಡಿತ ಅರ್ಥಹೀನ. ನಮ್ಮ ಜಿಲ್ಲೆಯಲ್ಲಿಯೇ ನೀರಾವರಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಇದೆ. ಹರಮುನಿದರೆ ಗುರು ಕಾಯುವನು ಎಂಬಂಥ ಮಾತಿದೆ. ಯಾವುದೇ ಸ್ವಾರ್ಥ ಇಲ್ಲದೆ ಸ್ವರ್ಣವಲ್ಲಿ ಶ್ರೀಗಳು ಈ ಯೋಜನೆಯ ತಡೆಗೆ ನ್ಯಾಯಯುತ ಹೋರಾಟ ಮಾಡುತ್ತಿದ್ದಾರೆ. ಗುರುಗಳ ಮಾತಿಗೆ ಕಟಿಬದ್ಧರಾಗುವುದು ಎಲ್ಲರ ಕರ್ತವ್ಯ. ನಮ್ಮ ಈ ಜಿಲ್ಲೆಯ ಜನರಿಗಾಗಿ ಈ ನದಿಗಳ ನೀರನ್ನು ಬಳಸುವ ಯೋಜನೆಗೆ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಬೇಕು. ಈಗಿನ ಯೋಜನೆ ಪ್ರಕಾರ ಭಾರೀ ಅಣೆಕಟ್ಟು ನಿರ್ಮಿಸುವ ಮೂಲಕ ಜನವಸತಿ ಕೃಷಿ ಪ್ರದೇಶಗಳು ಮುಳುಗಡೆಯಾಗುವುದರಲ್ಲಿ ಸಂಶಯವಿಲ್ಲ. ಇದನ್ನೇ ಪಕ್ಷಾತೀತವಾಗಿ ನಾವೆಲ್ಲರೂ ಒಗ್ಗೂಡಿ ವಿರೋಧಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ನಿವೃತ್ತ PWD ಇಂಜಿನಿಯರ್ VM ಭಟ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಲಪ್ಪ, ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು. ಈ ಬೇಡ್ತಿ ವರದಾ ಅನ್ನುವಂಥದ್ದು ಬಹಳ ಚರ್ಚೆಯ ವಿಚಾರವಾಗಿದೆ. ಇದು ಕುಡಿಯುವ ನೀರು ಪ್ರಾಜೆಕ್ಟ್. ಹಾವೇರಿಗೆ ಕುಡಿಯುವ ನೀರು ಬೇಕು ಅಂಥೇಳಿ ಈ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ನಮ್ಮನ್ನೆಲ್ಲ ಬಿಂಬಿಸ್ತಾ ಇದ್ದಾರೆ. ಮತ್ತು ಹಾವೇರಿಯಲ್ಲೂ ಕೂಡ ಅದರ ಬಗ್ಗೆ ಪೂರ್ವಭಾವಿ ಸಭೆಗಳು, ಪ್ರತಿಭಟನೆಗಳು ಎಲ್ಲವನ್ನು ಕೂಡ ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ತಾವು ಗೂಗಲ್ಗೆ ಹೋಗಿ ಬೇಡ್ತಿ ವರದಾ ಲಿಂಕ್ ಪ್ರಾಜೆಕ್ಟ್ DPR ಅಂತ ಹೊಡೆದ್ರೆ ಇಲ್ಲಿ ನಿಮಗೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಯ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಪ್ರಾಜೆಕ್ಟಲ್ಲಿ ನೋಡಿ ನಿಮಗೆ ಎಲ್ಲವೂ ಕೂಡ ಮ್ಯಾಪ್ಗಳು ಕಾಣ್ತಾ ಹೋಗುತ್ತೆ. ಯಾರು ಬೇಕಾದರೂ ಇದನ್ನು ಚೆಕ್ ಮಾಡ್ಬೋದು. ಪ್ರಸ್ತುತ ಇರುವಂತಹ DPR, ಹೊಸ DPR ಬೇರೆ ಬರ್ತಾ ಇದೆ. ಆದರೆ ಈಗಿರುವಂತಹ ಏನು ಬೇಡ್ತಿ ವರದಾ ಲಿಂಕ್ ಪ್ರಾಜೆಕ್ಟ್ DPR ಅಂತ ಹೇಳಿದ್ರೆ ಎಲ್ಲ ಮ್ಯಾಪ್ಗಳು ಕೂಡ ಓಪನ್ ಆಗುತ್ತೆ. ಕೇಂದ್ರ ಸರ್ಕಾರದ ಈ ಎಲ್ಲ ಮ್ಯಾಪ್ಗಳು ಕೂಡ ಇದರಲ್ಲಿದೆ. ಇದರಲ್ಲಿ ಒಂದು ಚೆಕ್ ಲಿಸ್ಟ್ ಅಂತ ಇದೆ, ಲಾಸ್ಟ್ ಬಟ್ ಒನ್. ಆ ಚೆಕ್ ಲಿಸ್ಟನ್ನು ನಾವು ಪ್ರಿಂಟ್ಔಟ್ ತೆಗೆದುಕೊಂಡಿದ್ದೇನೆ. ಆ ಚೆಕ್ ಲಿಸ್ಟ್ ಹೇಳುತ್ತೆ ಬೇಡ್ತಿ ವರದಾ ಲಿಂಕ್ ಪ್ರಾಜೆಕ್ಟ್, ಬೇಡ್ತಿ ವರದಾ ಲಿಂಕ್ ಪ್ರಾಜೆಕ್ಟ್ ಇದು ಯಾವ ಜಿಲ್ಲೆಯಿಂದ ಯಾವ ಜಿಲ್ಲೆಗೆ ಅಂತಂದರೆ ಉತ್ತರ ಕನ್ನಡದಿಂದ ಶುರುವಾಗಿ ರಾಯಚೂರಿಗೆ ಹೋಗುತ್ತೆ. ಎಷ್ಟೋ ಲಕ್ಷ ಜನ ಆ ರಾಯಚೂರು ಜಿಲ್ಲೆಯ ಜನಕ್ಕೆ ನೀರಾವರಿ ಸೌಲಭ್ಯ ಸಿಗುತ್ತೆ ಅನ್ನೋದೆಲ್ಲ ಅವರು ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅದರ ಬಗ್ಗೆ ಇಂಜಿನಿಯರ್ ಆದಂಥ VM ಭಟ್ ಮುಂದೆ ತಿಳಿಸ್ಲಿಕ್ಕಿದ್ದಾರೆ. ನಾವು ಇರಿಗೇಷನ್ ಅಂತ ನಾವೇನು ಅವ್ರು ಕರೀತಾ ಇದ್ದಾರೆ. ಇರಿಗೇಷನ್ಗೆ ನಾವು ನೀರು ಕೊಡೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಯಾಕೆಂದರೆ ನಮಗೆ ಇರಿಗೇಷನ್ ಇಲ್ಲ.